ಮುಂಗಾರು ಪೂರ್ವ ಮಳೆಯಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದೋ ಅಂತ ಸುರಿತಾ ಇದೆ. ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕನೂ ರಾಜಧಾನಿಯಲ್ಲಿ ಸುರಿದಂತಹ ಮಳೆ ಹಲವು ಅವಾಂತರಗಳಿಗೆ ಕಾರಣ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ವರುಣ. ಒಂದೇ ಮಳೆಗೆ ಇಡೀ ಸಿಲಿಕಾನ್ ಸಿಟಿ ಮುಳುಗೋಯ್ತಲ್ಲ. ಜನ ಹೈರಾಣಾಗಿದ್ದಾರೆ. ಇದರಿಂದ ಎಷ್ಟೋ ಮನೆಗಳಿಗೆ ಈ ಮಳೆ ನೀರು ನುಗ್ಗಿಬಿಟ್ಟಿದೆ. ರಸ್ತೆಗಳಂತೂ ಕೇಳಂಗೇ ಇಲ್ಲ, ಕೆರೆಗಳಂತಾಗಿ ಬದಲಾಗ್ಬಿಟ್ಟಿದೆ. 50ಕ್ಕೂ ಹೆಚ್ಚು ಮನೆಗಳಲ್ಲಿ ನೀರೋ ನೀರು, ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಜನಜೀವನ. ಅಂಡರ್ ಪಾಸ್ಗಳು ಆಸ್ ಯೂಶುವಲ್ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಗರದ RR ನಗರ, ಐಡಿಯಲ್ ಹೋಮ್ಸ್, KP ಅಗ್ರಹಾರ, ಹೆಬ್ಬಾಳ, ಶಾಂತಿನಗರ, ಮೆಜೆಸ್ಟಿಕ್, ವಿಜಯನಗರ, ಮಲ್ಲೇಶ್ವರ, ಹಲವು ಏರಿಯಾಗಳು, ಬೆಂಗಳೂರಿನಲ್ಲಿರುವಂತಹ ಹಲವು ಏರಿಯಾಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಈ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಮಹಾಲಕ್ಷ್ಮಿ ಲೇಔಟು, ಯಲಹಂಕ, ಬನಶಂಕರಿ ಎಲ್ಲ ಒಂದು ಏರಿಯಾಗಳಲ್ಲೂ ಕೂಡ ಈ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಒಂದು ರೀತಿಯಾಗಿ ಅಲ್ಲೋಲ ಕಲ್ಲೋಲ ಈ ವರುಣಾರ್ಭಟಕ್ಕೆ. ರಾತ್ರಿಯಿಂದಲೂ ದೋ ಅಂತ ಸುರಿದಿದೆ ನಾನ್ ಸ್ಟಾಪ್. ಈ ಮಳೆಯಿಂದಾಗಿ ಮತ್ತೆ ಈ ಸಾಯಿ ಲೇಔಟ್ ಇದೆಯಲ್ಲ, ಜನರಿಗೆ ಸಂಕಷ್ಟ ತಂದೊಡ್ಬಿಟ್ಟಿದೆ. ಈ ಸಾಯಿ ಲೇಔಟ್ನಲ್ಲಿ ಪ್ರತಿ ಬಾರಿಗೂ ಕೂಡ ಅಷ್ಟೇ, ಮಳೆ ಬಂದಾಗಲೆಲ್ಲ ಅಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ಈಗ ಮತ್ತೆ ಹಾಗೆ ಆಗಿದೆ ಸಾಯಿ ಲೇಔಟ್ನಲ್ಲಿ. ರಾತ್ರಿ ಇಡೀ ಸುರಿದಂತಹ ಭಾರಿ ಮಳೆಗೆ ಈ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟಿದೆ. ಲೇಔಟ್ ಅಂತ ಮಾಡ್ತೀರಿ, ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆನಾದ್ರೂ ಮಾಡಬಾರ್ದ? ಪ್ರತಿ ಬಾರಿಯೂ ಹಿಂಗೇನೆ ಅಲ್ಲಿ ಮನೆಯೊಳಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಪಾಪ ನಿದ್ದೆನೇ ಮಾಡಿಲ್ಲ ಆ ಏರಿಯಾದ ಜನ, ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಪ್ರತಿ ಬಾರಿ ಮಳೆ ಬಂದರೂ ಈ ಸಾಯಿ ಲೇಔಟ್ನಲ್ಲಿ ಮಾತ್ರ ನರಕ ದರ್ಶನ. ಪ್ರತಿ ಬಾರಿ ನೋಡಿ ಹೆಂಗಾಗಿದೆ. ಬೋಟ್ ತಗೊಂಡು ಓಡಾಡಬೇಕಷ್ಟೇ ಇನ್ನು ಮುಂದೆ. ಆ ಲೇಔಟ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಒಂದು ಸಣ್ಣ ಮಳೆ ಬಂದ್ರೇ ತಡ್ಕೊಳಕ್ಕಾಗಲ್ಲ. ಇನ್ನು ಇವತ್ತು ಸುರಿದಂಥದ್ದು ಮಳೆ ಇದೆಯಲ್ಲ, ಇದು ದಾಖಲೆಯ ಮಳೆ. ಇದು ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಅದು ಇದು ಅಂತ ಮಾಡಿದ್ರೆ ಇದೇ ಕಥೆ ಆಗುತ್ತೆ. ನೋಡಿ, ಏರಿಯಾ ತುಂಬ ಬರೀ ನೀರು ತುಂಬ್ಕೊಂಡಿದೆ. ಮನೆಯೊಳಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಬೆಲೆ ಬಾಳೋ ವಸ್ತುಗಳೆಲ್ಲವೂ ಕೂಡ ಈ ನೀರಿನಿಂದಾಗಿ ಕಂಪ್ಲೀಟಾಗಿ ಕೆಟ್ಟೋಗ್ಬಿಟ್ಟಿದೆ. ಹಂಗೋ ಹಿಂಗೋ ಬೆಂಗಳೂರಿನಲ್ಲಿ ಒಂದು ಸಣ್ಣ ಜಾಗ ಸಿಕ್ತು ಅಂತೇಳಿ ಖುಷಿಪಟ್ಟು ಈ ಲೇಔಟ್ನಲ್ಲಿ ಮನೆ ಕಟ್ಕೊಂಡವರ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂತಂದರೆ, ಮಳೆ ಬಂದರೆ ಮನೆಯೇ ಖಾಲಿ ಮಾಡಿಬಿಡಬೇಕು ಅಂತ, ಮಳೆಗಾಲ ಬಂದ್ರೇ ಮನೆ ಖಾಲಿ ಮಾಡಬೇಕಲ್ಲ ಅನ್ನುವಂಥ ಪರಿಸ್ಥಿತಿ. ಇದು ಸಾಯಿ ಲೇಔಟ್ನ ಚಿತ್ರಣ ನೀವು ನೋಡ್ತಾ ಇರೋದು. ಪ್ರತಿ ಬಾರಿಯೂ ಮಳೆ ಆದರೆ ಇದೇ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟವರು ಒಂದು ವ್ಯವಸ್ಥೆನಾದರೂ ಮಾಡ್ಕೊಡ್ಬಾರ್ದ? ನೋಡಿ, ಟೆರೆಸ್ ವ್ಯೂ ನೋಡ್ತಾ ಇದ್ದೀರಿ. ಮನೆ ಮುಂದೆ ನಿಲ್ಸಿರೋ ಗಾಡಿಗಳೆಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಮನೆ ಒಳಗಡೆ ನೀರು ತುಂಬ್ಕೊಂಡಿದೆ. ಮನೆ ಹೊರಗಡೆ ಅಂತೂ ಕೇಳಂಗೇ ಇಲ್ಲ. ಒಳಗಡೆ ಇರಂಗೂ ಇಲ್ಲ, ಹೊರಗಡೆ ಬರಂಗೂ ಇಲ್ಲ. ಇನ್ನೇನು ಮಾಡ್ಬೇಕು ಜನ? ಇದು ನಾವು ನಿಮ್ಗೆ ತೋರಿಸ್ತಾ ಇರೋದು ಸಾಯಿ ಲೇಔಟ್ನ ದೃಶ್ಯಾವಳಿಗಳಷ್ಟೇ. ಇನ್ನು ಎಷ್ಟೋ ಲೇಔಟ್ಗಳು ಹಿಂಗೆ ಪರಿಸ್ಥಿತಿ. ಕೆರೆಗಳನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡಿ ಮನೆ ಕಟ್ಕೊಂಡ್ರೆ ಹಂಗೆ ಆಗೋದು. ಪಾಪ ಜನ ಏನು ಮಾಡ್ತಾರೆ? ಏನೋ ಒಂಚೂರು ಜಾಗ ಸಿಕ್ತಲ್ಲ ಬೆಂಗಳೂರಿನಲ್ಲಿ ಅಂತೇಳಿ ತಗೊಂಡ್ಬಿಡ್ತೀವಿ. ಆದರೆ ಹೀಗೆಲ್ಲ ವ್ಯವಸ್ಥೆ ಆಗುತ್ತೆ ಅಂಥೇಳಿ ಯಾರು ತಾನೇ ಗೊತ್ತಿರುತ್ತೆ? ಓಕೆ ಫೈನ್, ಇಫ್ ಇನ್ ಕೇಸ್ ಆದರೂ ಅಂತ ಇಟ್ಕೊಳ್ಳಿ, ಅದಕ್ಕೆ ನೀರು ಹೋಗುವಂಥ ವ್ಯವಸ್ಥೆನಾದರೂ ಮಾಡಬೇಕಲ್ವ? ಅದೂ ಕೂಡ ಆಗಿಲ್ಲ. ಬರೀ ಲೇಔಟ್ನ ಪರಿಸ್ಥಿತಿ ಅಲ್ಲ, ರಸ್ತೆಗಳ ಮೇಲೂ ಅಷ್ಟೇ. ರಸ್ತೆಗಳ ಮೇಲೂ ನೀರು ತುಂಬ್ಕೊಂಡಿರುತ್ತೆ. ಇನ್ನು RR ನಗರದ ಐಡಿಯಲ್ ಹೋಮ್ಸು, ಅಲ್ಲೂ ಕೂಡ ಅಷ್ಟೇ. ಈ ಸಾಯಿ ಲೇಔಟ್ನಲ್ಲಿ ಏನು ಪರಿಸ್ಥಿತಿ ಇದೆಯಲ್ಲ, ಅಲ್ಲೂ ಹಾಗೇನೆ. ಒಂದೇ ಮಳೆಗೆ ರಾಜಧಾನಿ ಬೆಂಗಳೂರು ಮುಳುಗೋಯ್ತಲ್ಲ. ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಬ್ಯಾಡ್ ಬೆಂಗಳೂರು ಆಗೋಯ್ತಲ್ಲ ಅಂತ. RR ನಗರದ ಐಡಿಯಲ್ ಹೋಮ್ಸ್ನಲ್ಲಿ ಅವಾಂತರಗಳ ಸರಮಾಲೆಗೆ ಸೃಷ್ಟಿಯಾಗಿದೆ. ಮನೆಗಳು ಜಲಾವೃತ ಆಗಿದೆ. ನೀರನ್ನು ಹೊರ ಹಾಕೋದಕ್ಕೆ ಪರದಾಡ್ತಾ ಇದ್ದಾರೆ. ಐಡಿಯಲ್ ಹೋಮ್ಸ್ನಲ್ಲಿ ನಿವಾಸಿಗಳೆಲ್ಲರೂ ಹೈರಾಣಾಗ್ಬಿಟ್ಟಿದ್ದಾರೆ. ಅದೇ ಹೇಳಿದ್ದು ನಾನು ಈಗಷ್ಟೇ ಹೇಳ್ತಾ ಇದ್ನಲ್ಲ. ಹಂಗೋ ಹಿಂಗೋ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ಒಂದು ಚಿಕ್ಕ ಸೈಟ್ ಸಿಕ್ತು, ಒಂದು ಮನೆ ಸಿಕ್ತು ಅಂಥೇಳಿ ಸಮಾಧಾನವಾಗಿ ಆ ಮನೆನ ಕಟ್ಕೊಂಡಿರ್ತಾರೆ ಸಾಲ ಸೋಲ ಮಾಡಿ. ಈಗ ಈ ಐಡಿಯಲ್ ಹೋಮ್ಸ್ನ ಪರಿಸ್ಥಿತಿಯೂ ಕೂಡ ಅಷ್ಟೇ. ನೋಡಿ, ಕಸ ಎಲ್ಲ ಹಂಗೆ ಬಿದ್ದಿದೆ. JCB ಮುಖಾಂತರ ಕಸ ತೆಗೆಯೋದು ಅಥವಾ ನೀರು ಹೋಗೋದಕ್ಕೆ ಏನಾದ್ರು ವ್ಯವಸ್ಥೆ ಆಗುತ್ತಾ ಅಂತ ಮಾಡ್ತಿದ್ದಾರೆ. ಯಾಕೆ ಬೇಕಿತ್ತಿದ್ದು? ಮುಂಚೆನೇ ಒಂದು ಪ್ಲಾನಿಂಗ್ ಅಂತ ಇರುತ್ತಲ್ವ. ನಾವೇನು ಹಿಂದುಳಿದಿದ್ದೀವ? ಇಂಥ ದೊಡ್ಡ ದೊಡ್ಡ ರಾಕೆಟ್ಗಳನ್ನೆಲ್ಲ ಉಡಾಯಿಸಿರೋರು ನಾವು. ಶತ್ರು ರಾಷ್ಟ್ರಗಳ ಒಂದಷ್ಟು ಅತ್ಯಾಧುನಿಕ ವೆಪನ್ಸ್ಗಳನ್ನು ಹೊಡೆದುರುಳಿಸಿದ್ದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಒಂದು ನೀರು ಹೋಗುವಂಥ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಎಂತೆಂಥ IT ಸೆಕ್ಟರ್ಗಳಿದೆ ಬೆಂಗಳೂರಿನಲ್ಲಿ, ಎಂತೆಂಥ ವಿಜ್ಞಾನಿಗಳಿದೆ, DRDOಗಳಿದ್ದಾವೆ.
ಕಾಂಪೌಂಡ್ ಹಿಂಭಾಗ ಇಷ್ಟೆಲ್ಲ ತಂತ್ರಜ್ಞಾನದಲ್ಲಿ ಮುಂದುವರೆದ್ರು ಕೂಡ ಬೆಂಗಳೂರಿನ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕಾಗ್ತಾ ಇಲ್ವಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅವತ್ತು ದೇವರೇ ಕಾಪಾಡಬೇಕು ಬೆಂಗಳೂರನ್ನ ಅಂತ. ಸರ್ಕಾರ ಅಂತಿರೋದು ಯಾಕೆ? ಗ್ಯಾರಂಟಿ ಕೊಡ್ತೀವಿ ಅನ್ನೋದಲ್ಲ, ಅಟ್ಲೀಸ್ಟ್ ಇದೊಂದು ಸ್ವಲ್ಪ ಈ ಗ್ಯಾರಂಟಿನಾದ್ರೂ ಕೊಡಿ. ಮಳೆ ಬಂದ್ರೆ ನಿಮ್ಗೇನು ಆಗಲ್ಲ ತೊಂದರೆ ಅಂತ ಆ ಗ್ಯಾರಂಟಿ ಕೊಡಿ. ಮಳೆ ಬಂದ ಮೇಲೆ, ನೀರು ತುಂಬ್ಕೊಂಡ ಮೇಲೆ ಅದನ್ನ ಸರಿ ಮಾಡುವಂಥ ಕೆಲಸ ಆಗಬಾರದು. ಮುಂಚೆನೇ ಹಿಂಗಾಗಬಾರ್ದು ರೀತಿಯಾಗಿ ಏನಾದರೂ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೋಬೇಕು. ಯಾಕೆ ತಗೊಳ್ಳೋದಿಲ್ಲ ಅಂತಂತಂದರೆ ಅಲ್ಲೂ ಒಂದು ರಾಜಕೀಯ, ನೆನಪಿಸ್ಕೋಬೇಕಲ್ಲ ರಾಜಕಾರಣಿಗಳನ್ನ ಅಂತ. ನಾವು ಸಮಸ್ಯೆಯನ್ನು ಸಾಲ್ವ್ ಮಾಡಿಬಿಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಕೇಳಬೇಕಲ್ಲ. ಸರಿ ಮಾಡಿಬಿಟ್ರೆ ಏನು ಇರಲ್ವಲ್ಲ ಕೇಳೋಕ್ಕೆ, ಓಟ್ ಕೇಳೋಕ್ಕೆ. ಅದಕ್ಕೆ ಇದೆಲ್ಲ ಕಾಂಪೌಂಡ್ ಹಿಂಭಾಗ ಇದು RR ನಗರದ್ದು. ಇನ್ನು ಬನ್ನೇರುಘಟ್ಟ ಸೈಡ್ ನೋಡೋಣ. ಬನ್ನೇರುಘಟ್ಟ ರಸ್ತೆಯ ಲಕ್ಕಸಂದ್ರದಲ್ಲೂ ಕೂಡ ಅಷ್ಟೇ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ ಈ ದಾಖಲೆ ಮಳೆಯಿಂದ. ಲಕ್ಕಸಂದ್ರದ ಪುಕ್ರಾಜ್ ಬಡಾವಣೆ 2ನೇ ರಸ್ತೆ, ಅಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆ ತುಂಬನೂ ನೀರು, ಮನೆ ಒಳಗೂ ನೀರು. ಏನು ಮಾಡೋದು ಜನ? ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಮೋಟಾರನ್ನು ಹಾಕಿ ಪಾಪ ನೀರು ಖಾಲಿ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು. ಇದಕ್ಕೆ ಪ್ರತಿ ವರ್ಷನೂ ಅಷ್ಟೇ, ದಶಕಗಳಿಂದಲೂ ಇದೇ ಸಮಸ್ಯೆ, ಇದೇ ನ್ಯೂಸ್ ನಾವು ಹೇಳಬೇಕಷ್ಟೇ. ಮಳೆ ಬಂತು ಅಂತಂದರೆ ಬೆಂಗಳೂರು ಮುಳುಗೋಗುತ್ತೆ ಅಂತ. ಇಷ್ಟು ವರ್ಷದಿಂದ 2-3 ಸರ್ಕಾರ ಚೇಂಜ್ ಆದ್ರೂ ಒಬ್ಬರ ಕೈಲೂ ಇದನ್ನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಸೇರ್ಕೊಂಡು ಚಾಲೆಂಜ್ ಹಾಕಬೇಕು ಸರ್ಕಾರಕ್ಕೆ. ಈ ಮಳೆ ಬಂದರೆ ಒಂದು ಏರಿಯಾನೂ ನೀರಿನಿಂದ ರಸ್ತೆ ಮುಳುಗಲ್ಲ ಅಥವಾ ಮನೆ ಒಳಗೆ ನೀರು ಬೀಳಲ್ಲ ಅಂತ ಒಂದು ಗ್ಯಾರಂಟಿ ಕೊಡಿ. ಟಾಸ್ಕ್ ತಗೊಳ್ಳಿ ನೀವು. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರಿನ್ಗೆಲ್ಲ ಹೋಗ್ಬಿಟ್ಟು ಗ್ರೌಂಡ್ ಲೆವೆಲಲ್ಲಿ ಒಂದು ಸ್ಟಡಿ ಮಾಡಿ ಬರ್ತೀರಲ್ಲ, ಯಾಕೆ ಈ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನೀವು ಸ್ಟಡಿ ಮಾಡೋದಿಲ್ವಾ? ಸ್ಟಡಿ ಮಾಡಿದ್ಮೇಲೆ ಬೆಂಗಳೂರನ್ನು ಕಟ್ಟೋದು ಹೆಂಗೆ ಅಂತ ಗೊತ್ತಿಲ್ವಾ? ಅಭಿವೃದ್ಧಿ ಹೆಸರಲ್ಲಿ ಏನೇನೋ ತಂದಿಡ್ತೀರಿ, ಮರಗಳನ್ನು ಕಡಿಯಿಡ್ತೀರಿ. ಆಮೇಲೆ ಹಿಂದೆ ಇದ್ದಂಥ ಕೆರೆ, ಯಾವುದೋ ಒಂದು ಜಾಗದಲ್ಲಿ ಕೆರೆ ಇರುತ್ತೆ, ಅದನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಅಪಾರ್ಟ್ಮೆಂಟು ಲೇಔಟ್ಗೆಲ್ಲ ಮಾಡಿದ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ಅಟ್ಲೀಸ್ಟ್ ಮಾಡೋದು ಮಾಡ್ತೀರಿ, ನೀರಿಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆನಾದರೂ ಮಾಡಬೇಕಲ್ಲ, ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕಲ್ಲ. ಎಲ್ಲಿಗೆ ಹೋದರೂ ಮತ್ತೆ ರಾಜಕಾಲುವೆಗೆ ಬರುತ್ತೆ. ಆಮೇಲೆ ಅಲರ್ಟ್ ಆಗ್ತಾರೆ, ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರು ಅಂತ. ಯಾಕೆ ಬೇಸಿಗೆಗಾಲದಲ್ಲಿ ಮಾಡ್ಬೋದಲ್ವಾ? ಈಗ ಲಾಸ್ಟ್ 2 ಮಂತ್ಸಿಂದ ಎಷ್ಟು ಬೇಸಿಗೆ ಬಂದಿತ್ತು, ಎಷ್ಟು ಬಿಸಿಲಿತ್ತು, ಮಳೆನೇ ಇರಲಿಲ್ಲ. ಅವಾಗೆಲ್ಲ ಅಲರ್ಟ್ ಆಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಈಗ ಮುಂಗಾರು ಪೂರ್ವ ಮಳೆ ಇದು, ಇನ್ನೂ ಮುಂಗಾರು ಮಳೆನೇ ಶುರುವಾಗಿಲ್ಲ. ಮುಂಗಾರು ಪೂರ್ವ ಮಳೆ ಇದು. ಎಕ್ಸ್ಪೆಕ್ಟೆಡ್ ಡೇಟ್ ಬಂದು 27 ಏನೋ ಇತ್ತು ಮಂತ್ ಎಂಡಲ್ಲಿ. ಅದಕ್ಕೂ ಮುಂಚೆ ಸುರಿದಿರುವಂಥ ಮುಂಗಾರು ಪೂರ್ವ ಮಳೆ ಇದು. ಪಾಪ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು, ಲಕ್ಕಸಂದ್ರದ ನಿವಾಸಿಗಳು. ಮನೆ ಒಳಗಡೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ಹೊರಗೆ ಹಾಕಬೇಕು ಅಂತ. ಹೊರಗೆ ಹಾಕೋಣ ಅಂತಂದರೆ ಎಲ್ಲಿ? ಹೊರಗಡೆನೂ ನೀರೇ ಇದೆಯಲ್ಲ, ಮತ್ತೆ ಹಾಕಿದ್ರೆ ಮತ್ತೆ ಒಳಗೆ ಬರುತ್ತೆ. ಏನು ಮಾಡೋದು? ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಎಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಅಂತಂದರೆ ಎಲ್ಲರೂ ಸೇರಿ, ಎಲ್ಲರೂ ಕಳ್ರೆ, ಎಲ್ಲ ರಾಜಕಾರಣಿಗಳು ಮಾಡಿರುವಂಥ ಒಂದು ಅವಾಂತರಗಳೇ ಇದು. ಕರೆಕ್ಟಾಗಿ ಡ್ರೈನೇಜ್ ವ್ಯವಸ್ಥೆ ಮಾಡೋದಿಲ್ಲ, ಹೋಗ್ಕೊಂಡೋಗ್ಲಿ ಅಂತೇಳಿ ಬಿಟ್ಬಿಡ್ತಾರೆ. ಜನ ನೆನಪಿಸ್ಕೋಬೇಕಲ್ಲ. ರಾಜಕಾರಣಿಗಳು ಬಂದು ನಾವು ಸರಿ ಮಾಡ್ತೀವಪ್ಪ, ನಮ್ಗೆ ಓಟ್ ಹಾಕಿ ಅಂತ ಕೇಳಬೇಕಲ್ಲ. ಎಲ್ಲ ಸರಿ ಮಾಡಿಬಿಟ್ರೆ ಜನ ನಮ್ಮನ್ನು ನೆನಪಿಸ್ಕೊಳ್ಳಲ್ಲ ಅಂತ ಅವರೇ ಹೇಳ್ತಾರೆ. ಆಫ್ ದ ಕ್ಯಾಮ್ರಾ ಹೇಳೋದು ಇದು, ಆನ್ ದ ಕ್ಯಾಮ್ರಾ ಯಾರೂ ಹೇಳಲ್ಲ ಬಿಡಿ. ಆಫ್ ದ ಕ್ಯಾಮ್ರಾ ಹೇಳೋದು ಎಲ್ಲರೂ. ಮೊದಲು ಈ ಗ್ಯಾರಂಟಿಗಳು ಕೊಡಬೇಕು. ಎಲ್ಲರೂ ಸೇರಿ ಚಾಲೆಂಜ್ ಆಗ್ತಿದ್ದೀವಿ ಸರ್ಕಾರಕ್ಕಿದ್ದು ಚಾಲೆಂಜ್. ಮತ್ತೆ ಏನಾದರೂ ಅವಾಂತರ ಆಗಬೇಕಲ್ಲ, ಸಾವು ನೋವುಗಳು ಸಂಭವಿಸಬೇಕಲ್ಲ.